ಪ್ರಾರ್ಥನೆಯನ್ನು ಜೀವದ ಜೀವಾಳವಾಗಿರಿಸಿಕೊಂಡ ಸಂತ ಶ್ರೇಷ್ಠ ಅಂತೋಣಿಯವರು. ಪ್ರಾರ್ಥನೆ ಮನುಷ್ಯನ ಶಕ್ತಿ, ದೇವರ ನಿಶಕ್ತಿ ಎಂಬುದನ್ನು ಕೇಳಿದ್ದೇವೆ ಹಾಗೂ ಅನುಭವಿಸಿದ್ದೇವೆ. ಬಲಹೀನ ಮನುಷ್ಯನಿಗೆ ಪ್ರಬಲ ಅಸ್ತ್ರವೇ ಪ್ರಾರ್ಥನೆ. ತಾನು ಪ್ರಾರ್ಥಿಸುವ ಮೊದಲು ತಾನು ಪ್ರಾರ್ಥಿಸುವ ದೇವರನ್ನು ಅನುಭವಿಸಬೇಕು. ಅಂತಹ ಪ್ರಾರ್ಥನೆ ವಿಶ್ವಾಸಭರಿತ ಪ್ರಾರ್ಥನೆಯಾಗಿ ಮಾರ್ಪಡುತ್ತದೆ. ಏಕಾಂತ ಪ್ರಾರ್ಥನೆಗೆ ಹೆಚ್ಚು ಒತ್ತನ್ನು ಕೊಡುತ್ತಿದ್ದ ಪ್ರಭು ಯೇಸು ತಮ್ಮ ಶಿಷ್ಯರಿಗೂ ಪ್ರಾರ್ಥಿಸಲು ಕಲಿಸಿಕೊಟ್ಟ ಗುರು ಅವರು. ಬಳ್ಳಿಗೆ ಆಸರೆ ಮರ ಇಲ್ಲದಿದ್ದಲ್ಲಿ ಆ ಬಳ್ಳಿ ತನ್ನ ಇರುವಿಕೆಯನ್ನು ಇತರರಿಗೆ ತೋರ್ಪಡಿಸಲು ಅಸಾಧ್ಯ. ಸಂತ ಶ್ರೇಷ್ಠ ಅಂತೋಣಿಯವರು ಅಹೋರಾತ್ರಿ ಪ್ರಾರ್ಥನೆಯಲ್ಲಿ ಮಗ್ನರಾಗುತ್ತಿದ್ದರು. ತನ್ನ ಜೀವನದ ಶ್ರೇಷ್ಠತೆಯನ್ನು ತಿಳಿದುಕೊಂಡಿದ್ದೇ ಪ್ರಾರ್ಥನೆಯಲ್ಲಿ. ತನ್ನ ಆತ್ಮವನ್ನು ಸದಾ ಪರಮಾತ್ಮನಲ್ಲಿ ಐಕ್ಯಗೊಳಿಸುತ್ತಾ ಜೀವಿಸಿದ ಪರಮ ವೈರಾಗ್ಯಿ ಅವರು. ನಮ್ಮ ಸಂತರಂತೆ ಪ್ರಾರ್ಥನಾ ಜೀವನದಿಂದ ಈ ಬಾಳಿನ ಸೊಬಗನ್ನು ಅರಿಯೋಣ. ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಈ ಜೀವನವನ್ನು ಜಯಿಸೋಣ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ.